ನಮಸ್ಕಾರ ಸ್ನೇಹಿತರೆ, ಇದು ಕುಂದಗೋಳ ತಾಲೂಕಿನ ಹಿರೇನರ್ತಿ ಗ್ರಾಮದ ರತ್ನವರ ಮನಿ ರೀ. ಇದು ಮೊಮ್ಮಗಳು ರತ್ನಮ್ಮ ಇಬ್ಬರೇ ಇರ್ತಾರೆ. ರತ್ನಮ್ಮನ ಗಂಡ, ತಂದೆ, ತಾಯಿ, ಮಕ್ಕಳು ಎಲ್ಲರೂ ತೀರು ಹೋಗಿದ್ದಾರೆ. ಮಗಳು ಎಲ್ಲರೂ ಮೊಮ್ಮಕ್ಕಳ ಸಮೇತ ಇದೊಂದು ಮೊಮ್ಮಗಳ ಜೊತೆ ಇವ್ರು ಈ ಮನೆ ಒಳಗೆ ವಾಸ ಮಾಡ್ತಿದ್ದಾರೆ. ಮಳೆ ಬಂದ್ರೆ ಫುಲ್ಲು ಸೋರ್ತತಿ, ಕುಂದ್ರಾಕು ಜಾಗ ಇಲ್ಲ, ನಿಂದ್ರಾಕು ಜಾಗ ಇಲ್ಲ. ಅಡುಗೆ ಮಾಡ್ಕೊಳ್ಳೋಕೆ ಬೇರೆ ಒಂದು ರೂಮನ್ನು ಸೆಟ್ ಮಾಡ್ಕೊಂಡು ಅಲ್ಲೇ ಮಲ್ಕೊಳ್ಳೋದು, ಅಲ್ಲೇ ಊಟ ಮಾಡೋದು ಮಾಡ್ತಿದ್ದಾರೆ. ಸೊ ಇದು ಸರ್ಕಾರದ ಗಮನಕ್ಕೂ ಬರಬೇಕಂತ ದಯವಿಟ್ಟು ನಾ ಕಳಕಳಿಯಿಂದ ಬೇಡ್ಕೊಳ್ತೀನಿ. ಇವ್ರಿಗೆ ಯಾರೂ ಇರೋದಿಲ್ಲ. ಈಗ ಅದು ಮೊದಲು ಸತ್ತೋರು ಅಳಿಯನ ಹೆಸರಿನಾಗಿ ಮನೆ ಇತ್ತು. ಈಗ ಮೊಮ್ಮಗಳ ಹೆಸರಿನಾಗ ಸೇರ್ಪಡೆ ಮಾಡ್ಲಿಕ್ಕೆ ಅದೊಂದು 5-6 ತಿಂಗಳು ತೊಗೊಂಡ್ರು ಅವರು. ನಮ್ಮ PDO ಮೇಡಮ್ ಲಘುನ ಮಾಡಿಕೊಟ್ರು ಒಂದು 6 ತಿಂಗಳದೊಳಗಡೆ. ಪಾಪ ಒಳ್ಳೇದಾಗಲಿ ಅವ್ರಿಗೆ. ಈಗ ನಮಗೇನು ಬಂದೈತೆ ಅಂದ್ರೆ ಸರ್ಕಾರದಿಂದ ಏನಾದರೂ ಸ್ವಲ್ಪ ಅನುಕೂಲ ಸಿಗಲಿ ಅವ್ರಿಗೆ. ಈಗೆಲ್ಲ ಗೃಹ ಮಾಡಿದ್ರಿ ನೀವು, ಹಂಗಾಗಿ ಸುಮ್ಮನೆ ಜೀವನ ತೆಗಿಯತ್ತೇನ್ರಿ. ಸಾಯ ಜನ್ಮ ಇಟ್ಕೊಂಡು ಜೀವನ ಅದನ್ನ ನಾವು ಯಾವ ಮಕ್ಕಳು ಇಲ್ರಿ. ನನ್ಗೆ ಎಲ್ಲರ ಮಕ್ಕಳು ಸತ್ತಾರ, ಅದೊಂದು ಮೊಮ್ಮಗಳು ಇಟ್ಕೊಂಡು ಜೀವನ ತೆಗಿಯತ್ತೇನೆ. ಮನೆ ಫುಲ್ ಸೋರ್ತೈತ್ರಿ. ಈಗ ಫುಲ್ ಎಲ್ಲ ಮನೆ ಸೋರ್ತೈತಿ ಓಟು. ಮತ್ತು ಅಷ್ಟು ಅದ್ರ ಮ್ಯಾಗ ದಬ್ರಿ ಹಿಡ್ಕೊಂಡು ಕೈ ಇದು ಹಿಡ್ಕೊಂಡು ಕುಂತಿರ್ತೇವ್ರಿ, ಹೊಸ್ಕೊಂತೇವೆ. ರಾತ್ರಿ ಅದು ಮಳೆ ಜೋರು ಬಂದ್ರೆ ರಾತ್ರಿ ಮಳೆ ಜೋರು ಬಂದ್ರೆ ಮತ್ತೆ ಹಿಡ್ಕೊಂಡು ದಬ್ರಿ ಹಿಡ್ಕೊಂಡು ಕುಂತಿರ್ತೇವ್ರಿ. ಏನು ಮಾಡ್ಬೇಕ್ರಿ? ಹಂಗಾಗಿ ಸುಮ್ಮನೆ ಜೀವನ ತಕ್ಕೊಂಡು ಮಗ ಇದ್ರಿ ಬ್ಯಾಂಕ್ನಾಗ ಕೆಲಸ ಮಾಡಿದ್ದ. ಅವಂದು 10 ಪೈಸೆ ಬಂದಿಲ್ರಿ ನನಗೆ. ಒಂದು ಪ್ರೈವೇಟನೇ ಇರ್ಬೇಕ್ರಿ. ಪ್ರೈವೇಟ್ ಅಂತಂದ್ರೆ ಪ್ರೈವೇಟ್ ಐತ್ರಿ. ಪ್ರೈವೇಟ್ ಇದ್ರು ಮತ್ತು ಅದು SB ಅಂತಂದು ಏನೋ ಬ್ಯಾಂಕ್ ಅಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಬಿಡೋದಿಲ್ಲ, ಓದಿಲ್ರಿ ನಾವು ಮೇನು. ಅಲ್ಲ, ಅವ್ರದ್ದು ಫೋನ್ ಬಂದಾಗ ನಿಮ್ಗೆ ಹೇಳ್ರಿ ಅಂತ ನಾನು ಹೇಳಿದ್ನಲ್ಲ. ಅವ್ರು ಆಚೆ ಇಲ್ಲಲ್ರಿ, ಅವ್ರು ಏನು ನಾವು ಯಾವ್ದು ಗೊತ್ತಾಗ್ಬೇಕ್ರಿ ನಮ್ಗೆ. ಹಿಂಗೆ ಫೋನು ಬ್ಯಾಂಕಿಗೆ ಹೋಗಿದ್ದಲ್ರಿ ನೀವು? ಅವ್ರದ್ದು ಪ್ರೈವೇಟ್ ಅಂತ್ರಿ ಅದು. ಅದಕ್ಕೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ತೊಗೊಂಡಿರ್ತೀವಿ, ಅಮೌಂಟ್ ಬರಂಗಿಲ್ಲ ಅಂತಂದ್ರೆ ಅವ್ರು ಅವಾಗ ಹೋದಾಗ. ಯಾವ್ದೊಂದು ನಾವು ಹುಡುಗನ ಮದುವೆ ಮಾಡಿ 10 ಪೈಸೆ ಬಂದಿಲ್ರಿ. ಮನೆ ಹಾಕ್ಸವಿದ್ರಿ ಅವ ಮಗ. ಮುಂದೆ 1 8 ದಿನದಾಗ ಅಂದ್ರೆ ನನ್ನ ಮಗ ಸತ್ತನ್ರಿ. ಈಗಿರೋದು ನೀವು ನಿಮ್ಮ ಮೊಮ್ಮಗಳು ಅಷ್ಟೇ ರೀ, ಇಬ್ರಾಳ. ಈಗೇನು ಈ ಮನೆ ಒಂದು ಆಗ್ಬೇಕು ನಿಮಗೆ? ಮನೆ ಒಂದು ಆತದ. ಗೌರ್ಮೆಂಟ್ ಏನು ಹೇಳ್ತೈತೆ ನಿಮ್ಗೆ? ಇಲ್ಲಿ ಪಂಚಾಯತಿ ಒಳಗೆ ಏನು ಹೇಳ್ತಾರೆ? ಗೌರ್ಮೆಂಟ್ ಅದು ಯಾವ ಇಲ್ಲನ? ಹೌದ್ರಿ, ನಮ್ದು ಒಂದ ಮಂತಿ ಅಂದ್ರೆ ಯಾರು ಹಚ್ಕೋಬೇಕ್ರಿ? ನನ್ನೀಗ ಹಾಕನಂತಾರ್ರಿ, ಯಾರು ದಾದ ಮಾಡ್ತಾ ಇರಲ್ರಿ. ಇಲ್ಲಿ ಯಾರನ್ನ ಭೇಟಿ ಆಗ್ಬೇಕು? ಜಗತ್ ಸಂಬಂಧ ಏನ್ರ ಮಾತಾಡ್ಬೇಕು, ಮನೆ ಹಾಕಸ್ಬೇಕಂತಂದ್ರೆ? ಯಾವ ಭೇಟಿ ಆಗೇನ್ರಿ? ಎಲ್ಲರಿಗೂ ಭೇಟಿ ಆಗೇನಿ. ಒಂದು 2 ವರ್ಷದಿಂದ ನೋಡ್ಕೊಂಡೋಗ್ಯಾರ್ರಿ. ಮಗ ಸತ್ತಿಂದ ತೋರ್ಸೇನ್ರಿ. ಯಾರು ಬಂದಿಲ್ಲ. ಫೋಟೋ ಹೊಡ್ಕೊಂಡು ತಗೊಂಡೋಗ್ಯಾರ್ರಿ. ಏನ್ ನೋಡ್ರಿ ಇಂತ ನೀರಾಗದನ್ನ ನಾನು ಪೂರಾ ನೀರ್ ಒಳಗೆ ಬರ್ತೈತೇನ್ರಿ? ನೀರಾರಿ ಇಲ್ಲಿ ಮಠ ಅಷ್ಟು ನೀರಾರಿ ನಡು ಮಠನು. ಮಗ ಇದ್ದಾಗ ಮಿಷನ್ ಹಚ್ಚಿ ಹೊರಗೆ ಹಾಕ್ಯಾನ್ರಿ ನೀರ. ನನ್ನ ಮುಕ್ಕೊಂದ ನನ್ನ ಮೈ ಮ್ಯಾಗ ಹಚ್ಚಿ ಹೊಂಟತಿ ನೀರು. ಅವಾಗ ಮಗ ಇದ್ರಿ ಒಟ್ಟು ನೋಡ್ತಿದ್ದ. ಈಗ ಮತ್ತು ಮಗನೂ ತೀರ್ಕೊಂಡಲ್ರಿ. ಯಾರು ನೋಡ್ಬೇಕ್ರಿ ನಮ್ಮ ಜನ್ಮದಾಗ? ನಮಗೆ ನೋಡಿದ್ರೆ ದುಡಿಯೋಕ್ಕಾಗೋದಿಲ್ಲ. ಮೇನು ಕೇಳ್ರಿ, 10 ಪೈಸೆ ದುಡಿಮೆ ಏನೇನು. ಅವ್ರ ಮನೆ ಒಂದು ತುತ್ತು, ಇವ್ರ ಮನೆ ಒಂದು ತುತ್ತು ತರ್ತಾನೆ ಊಟ ಮಾಡ್ತೀನಿ ಮೊಮ್ಮಗಳು ಕರ್ಕೊಂಡು ನಾನು. ಪೆನ್ಷನ್ ಅದು ಬರ್ತೈತಲ್ಲ ಗೌರ್ಮೆಂಟ್ ಹತ್ರ? 800 ರೂಪಾಯಿ ಬರ್ತೈತ್ರಿ. ಅದು 800 ರೂಪಾಯಿದಾಗ ಜೀವನ ಮಾಡ್ಕೊಂತಾರ್ರಿ. ಈಗ ನಿಮಗೆ ಮನೆ ಒಂದು ಚಲೋ ಆದ್ರೆ ಸಾಕು. ಮನೆ ಒಂದು ಚಲೋ ಆದ್ರೆ ಸಾಕ್ರಿ ನನಗೆ. ಮೊಮ್ಮಗಳದು ದಯವಿಟ್ಟು ಯಾರಾದರೂ ದಾನಿಗಳಿದ್ದರೆ ಸಿಮೆಂಟು, ಉಸುಕು, ನಿಮ್ಮ ಕೈಲಾದಂತಹ ಸಹಾಯವನ್ನು ವಸ್ತು ರೂಪದಲ್ಲಿ ಆದರೂ ಕೊಡ್ರಿ. ನಿಮ್ಗೆ ಹೆಂಗೆ ತಿಳಿತೈತೆ ನೋಡ್ರಿ, ಒಂದು ಅವ್ರಿಗೆ ಮನೇನ ನಿರ್ಮಾಣ ಮಾಡಿ ಕೊಡ್ಬೇಕನ್ನೋ ನಮ್ಮ ಆಶಯಕ್ಕೆ ಅವ್ರಿಗೊಂದು ನೆಲೆ ಆಗಲಿ ಅನ್ನೋದು ನನ್ನೆಲ್ಲರ ಒಂದು ಆಶೆ ಆಗೈತೆ ರೀ. ನಮಸ್ಕಾರ ಸ್ನೇಹಿತರೆ.